ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ಪರವಾದ ಅಲೆ ಕಂಡು ಬರುತ್ತಿದೆ. ಮತದಾರರು ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಲಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ತಿಳಿಸಿದರು. ಶಿವಮೊಗ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಜನಪರ ಆಡಳಿತ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ನರೇಂದ್ರ ಮೋದಿ ಅವರು ಎಲ್ಲ ರಂಗಗಳಲ್ಲಿಯೂ ವಿಫಲರಾಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತವಾಗಿದೆ ಎಂದು ಮಂಜುನಾಥ್ ಭಂಡಾರಿ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತ ಮಿತ್ರರೇ ಹಾಗೂ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ, ನನ್ನ ಸ್ನೇಹಿತರೆ, ಈಗಾಗಲೇ ಹಲವಾರು ಪತ್ರಿಕೆ ಸಭೆಗಳು ಮತ್ತು ಗೋಷ್ಠಿಗಳು ನಡೆದಿದೆ. ಹಲವಾರು ವಿಚಾರಗಳ ತಮ್ಮ ಗಮನಕ್ಕೆ ಸಹ ಬಂದಿದೆ. 2 ಹಂತದ ಚುನಾವಣೆ ಮುಗಿದಿದೆ. ಇದು 3ನೇ ಹಂತದ ಚುನಾವಣೆ. ಯಾಕೋ ಕರೆಂಟ್ ಹೋಯ್ತು. ಈ ಸಲದ ಚುನಾವಣೆಯಪ್ಪ ಏನಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ ಮತ್ತು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ರೆ ಅಲ್ಲೆಲ್ಲೂ BJPಯ ಹೆಸರುಗಳು ಬರ್ತಾ ಇಲ್ಲ, ಬರೀ ಮೋದಿ ಗ್ಯಾರಂಟಿ ಅಂತ ಒಂದು ಚುನಾವಣೆಗಳು ನಡೀತಾ ಇದೆ. ಈಗ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಂತ ಹೇಳಿದ್ರೆ, ಈ ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಈ ಕಡೆ ಮಣಿಪುರದಿಂದ ಮುಂಬೈ ತನಕ ತನ್ನ ಪಾದಯಾತ್ರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಯುವಕರನ್ನು, ಬಡವರನ್ನು, ವಿದ್ಯಾರ್ಥಿಗಳನ್ನು, ರೈತರನ್ನು, ಕೂಲಿ ಕಾರ್ಮಿಕರನ್ನು, ಅತ್ಯಂತ ಹಿಂದುಳಿದ ವರ್ಗದ ಜನರನ್ನು ಎಲ್ಲರನ್ನ ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನು ಅರಿತಿದ್ರು. ಅವರು ಕರ್ನಾಟಕದ ಚುನಾವಣೆ ನಡೆಯೋಕ್ಕಿಂತ ಮುಂಚೆನೇ ನಮಗೆಲ್ಲ ಒಂದು ಮಾತನ್ನು ಹೇಳಿದರು. ನಾನು ಕರ್ನಾಟಕದಲ್ಲಿ ಸುಮಾರು ಹೆಚ್ಚು ಕಮ್ಮಿ 400 ಸರ್ಕಾರ ಅವರಲ್ಲಿ ಬಂತು. 2019 ತನಕ ಯಾವುದೇ ರೀತಿಯ ಉದ್ಯೋಗವನ್ನೂ ಕೊಡಲಿಲ್ಲ, ಬೆಲೆ ಏರಿಕೆಯನ್ನೂ ಕಮ್ಮಿ ಮಾಡಲಿಲ್ಲ, ಯಾವ ಹಣನೂ ವಾಪಸ್ ಕೊಡಲಿಲ್ಲ, ಯಾರ ಅಕೌಂಟಿಗೂ ಹಣ ಕೊಡಲಿಲ್ಲ, ಬರಲಿಲ್ಲ. 2019ರಲ್ಲಿ ಇನ್ನೊಂದು ಒಳ್ಳೆ ಥೀಮನ್ನು ತಂದರು. 19ರಲ್ಲಿ ಪುಲ್ವಾಮಾ ದಾಳಿ ಆಯಿತು. ಸುಮಾರು ನಮ್ಮ 40 ಜನ ಯೋಧರು ವೀರ ಮರಣವನ್ನು ಅಪ್ಪಿದ್ರು. ಅವಾಗ ಮತ್ತೆ ಹೇಳಿದ್ರು, ಈ ದೇಶದ ರಕ್ಷಣೆಗೆ BJPಯೇ ಬೇಕು, ಮೋದಿಯಿಂದನೇ ಈ ದೇಶದ ರಕ್ಷಣೆ ಅನ್ನೋದನ್ನ ಇಡೀ ದೇಶದಲ್ಲಿ ಏನೋ ಒಂದು ಥರ ಭಯದ ವಾತಾವರಣ ನಿರ್ಮಾಣ ಮಾಡಿಬಿಟ್ಟು ಇವತ್ತೋ ನಾಳೆನೋ ಯುದ್ಧ ಆದರೂ ಆಗಬಹುದು ಅನ್ನೋದೊಂದು ಕಾರ್ಮೋಡವನ್ನು ತಲೆಗೆ ತಂದಿಟ್ಬಿಟ್ರು. ಜನ ಬೆಲೆ ಏರಿಕೆ ಬಗ್ಗೆ ಮರ್ತೇ ಬಿಟ್ರು. ಯಾಕೆಂದರೆ ದೇಶ ಇದ್ರೆ ತಾನೇ ನಾವಿರೋದು, ರೇಟ್ ಬೇಕಾದರೆ ಹೆಚ್ಚು ಕಮ್ಮಿ ಆಗಿರಲಿ, ನಾವು ಸಹಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಸಹಿಸ್ಕೊಂಡ್ರು. 2019ರಲ್ಲಿ 2014ರಿಂದ ಹೆಚ್ಚಿನ ಮತವನ್ನು ಕೊಟ್ಟು ಮತ್ತೆ ಅವರನ್ನು ಅಧಿಕಾರಕ್ಕೆ ತಂದರು. ಕಳೆದ 10 ವರ್ಷಗಳ ಕಾಲ ಮತ್ತು ಏನನ್ನೂ ಮಾಡಲಿಲ್ಲ. ಪುಲ್ವಾಮಾ ದಾಳಿಯ ಬಗ್ಗೆ ಆವಾಗ ಆಗಿನ ರಾಜ್ಯಪಾಲರು ಸತ್ಯಪಾಲ್ ಮಲ್ಲಿಕ್ ಅವರು ಅತ್ಯಂತ ಹಿರಿಯ ರಾಜಕಾರಣಿ, ಸುಮಾರು 5 ರಾಜ್ಯಗಳಲ್ಲಿ ರಾಜ್ಯಪಾಲರಾದಂಥವರು, ರಾಜ್ಯಸಭೆ ಸದಸ್ಯರಾದಂಥವರು, ಲೋಕಸಭಾ ಸದಸ್ಯರಾದಂಥವರು, ಅವರು ಒಂದು ಅಪವಾದವನ್ನು ಮಾಡಿದರು. ಈ ಪುಲ್ವಾಮಾ ದಾಳಿಗಿಂತ ಮುಂಚೆ ಸುಮಾರು 11 ಸಲ ನಮ್ಮ IB ಇಂಟೆಲಿಜೆನ್ಸ್ ರಿಪೋರ್ಟ್ ಅವರು ಈ ದಾಳಿ ಆಗುತ್ತೆ, ಸುಮಾರು 2,500 ಜನರನ್ನು ಜಮ್ಮುವಿಂದ ಕಾಶ್ಮೀರಕ್ಕೆ ನಾವು ರಸ್ತೆಯಲ್ಲಿ ಕಳಿಸೋದು ಬೇಡ, ಅದನ್ನು ಏರ್ ಲಿಫ್ಟ್ ಮಾಡಬೇಕು ಅಂತ ನಾನು ವರದಿಯನ್ನು ಕೊಟ್ಟೆ. ಆದರೆ ಆಗಿನ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಇದಕ್ಕೆ ಹೋಗೊಡ್ಲಿಲ್ಲ. ಪ್ರಧಾನಮಂತ್ರಿಯವರು ಎಲ್ಲಿ ತನಕ ಅಂತ ಹೇಳಿದ್ರೆ, ನೀನು ಸುಮ್ಮನೆ ಇರೋವನ್ನ